ಸೊ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಇವತ್ತು ಕುಕಿಂಗ್ ವೀಲ್ಸ್ನಲ್ಲಿ ನಾವೇನು ರೆಸಿಪಿ ಮಾಡ್ತಾ ಇದೀವಿ ಅಂದರೆ, ಬೇಸಿಗೆಗಾಲ ಶುರುವಾಯಿತು ಅಂದರೆ ಮನುಷ್ಯನ ಬಾಡಿ ಹೀಟ್ ಆಗ್ತಾ ಇರುತ್ತೆ. ಹೀಟ್ ಆದರೆ ರ್ಯಾಷಸ್ ಆಗೋದು, ಗುಳ್ಳೆಗಳಾಗೋದು, ಈ ಥರ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇವತ್ತು ಒಂದೊಳ್ಳೆ ರೆಸಿಪಿ. ಇದು ಕುಡಿಯೋದಕ್ಕೂ ತಂಪಾಗಿರಬೇಕು, ಕುಡಿದಾಗ ಬಾಡಿ ಹೀಟು ಕಡಿಮೆ ಆಗಬೇಕು. ಈ ಥರದೊಂದು ರೆಸಿಪಿನ ಮಾಡೋಣ. ಎಲ್ಲರೂ ಐಸ್ ಆಪಲ್ ಬಗ್ಗೆ ಕೇಳೇ ಇರ್ತೀರಾ. ಇದನ್ನ ಕನ್ನಡದಲ್ಲಿ ತಾಟಿ ನಿಂಗು ಅಂತೀವಿ. ನಿಮ್ ಭಾಷೆಯಲ್ಲಿ ಏನಂತೀರಾ ಅಂತ ಕಮೆಂಟ್ ಮಾಡಿ. ಇವತ್ತು ಈ ತಾಟಿ ನಿಂಗನ್ನು ಇಟ್ಕೊಂಡು ಒಂದು ಖೀರ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಇದಕ್ಕೆ ಇಲ್ಲಿ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲು ಇಟ್ಕೊಂಡಿದೀನಿ. ಇದಕ್ಕೆ ಒಂದು 6 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡು ಇದನ್ನ ಚೆನ್ನಾಗಿ ಕಾಯಿಸಿ ಇದು ತಣ್ಣಗಾಗೋದಕ್ಕೆ ಬಿಟ್ಟಿದೀವಿ. ಅಷ್ಟರಲ್ಲಿ ನಾವಿಲ್ಲಿ ಒಂದಷ್ಟು ಬಾದಾಮಿನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈ ಡ್ರೈ ರೋಸ್ಟ್ ಆಗಿರೋ ಬಾದಾಮಿನ ತೆಗೆದಿಟ್ಕೊಳ್ಳೋಣ. ಮನುಷ್ಯನಿಗೆ ನೀರು ಅನ್ನೋದು ತುಂಬಾ ಮುಖ್ಯ. ಈ ಬೇಸಿಗೆಯಲ್ಲಿ ನೀವು ಏನೇ ಜ್ಯೂಸ್ ಕುಡಿದ್ರು, ಏನೇ ಐಸ್ ಕ್ರೀಮ್ ತಿಂದ್ರು, ನೀರು ಕುಡಿದಾಗ ಕೊಡೋವಂಥ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಯಾವುದಕ್ಕೆ ಕೊಡಲ್ಲ. ಆದ್ರೆ ಈ ನೀರು ಬಾಟ್ಲ್ ಇಡೋದಕ್ಕೆ ಅಂತಾನೆ ಒಂದು ದೇವಸ್ಥಾನ ಇದೆಯಂತೆ, ಅಥವಾ ಅದನ್ನ ಕೆಲವರು ಹಾಂಟೆಡ್ ಪ್ಲೇಸ್ ಅಂತಾನೂ ಕರೀತಾರೆ. ಇದ್ಯಾವುದು? ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಮಾತಾಡೋಣ. ಪ್ರತಿಯೊಬ್ಬ ಬೈಕರ್ಗೂ ಲೇ ಲದಾಖ್ಗೆ ಒಂದು ಟ್ರಿಪ್ ಹೋಗಿ ಬರಬೇಕು ಅನ್ನೋದು ಕನಸಾಗಿರುತ್ತೆ. ಈಗ ಮನಾಲಿಯಿಂದ ಲೇ ಲದಾಖ್ಗೆ ಹೋಗೋ ಜಾಗದಲ್ಲಿ ಘಾಟಾ ಲೂಪ್ಸ್ ಅಂತ ಒಂದು ಘಾಟ್ ಇದೆ. ಅದು 21 ಶಾರ್ಪ್ ಏರ್ ಪಿನ್ ಬೆಂಡ್ಸ್ ಇರುವಂತ ಜಾಗ. ಸುಮಾರು ವರ್ಷಗಳ ಹಿಂದೆ ಅಲ್ಲಿನ 19th ಏರ್ ಪಿನ್ ಬೆಂಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅಲ್ಲಿ ಒಬ್ಬ ಕಂಡಕ್ಟರ್ಗೆ ಮತ್ತೆ ಡ್ರೈವರ್ಗೆ ಆಕ್ಸಿಡೆಂಟ್ ಆಗುತ್ತೆ. ಅಲ್ಲಿನ ಡ್ರೈವರು ಸ್ವಲ್ಪ ಎಚ್ಚರಿಕೆಯಲ್ಲಿ ಇದ್ದಿದ್ದಕ್ಕೆ ಅವನು ಅಲ್ಲಿನ ಊರಿನ ಜನದ ಹತ್ರ ಹೋಗಿ ಸಹಾಯ ಕೇಳೋಣ ಅಂತ ಹೋಗ್ತಾನೆ. ಅವನು ಹೋಗಿ ತುಂಬ ಹೊತ್ತಾದ್ರೂ ಬರೋದಕ್ಕಾಗಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಇನ್ನೊಂದು ಟ್ರಕ್ ಬರುತ್ತೆ. ಅಲ್ಲಿನ ಕಂಡಕ್ಟರ್ ಬಿದ್ದಿರೋದನ್ನ ನೋಡಿ ಅವನು ಅಮ್ಮ ನೀರು ಅಂತ ಕೇಳ್ತಾ ಇರೋದನ್ನ ನೋಡಿ ಅಲ್ಲಿನ ಟ್ರಕ್ ಡ್ರೈವರ್ ನೀರು ಬಾಟ್ಲಿನ ತರೋಣ ಅಂತ ಹುಡ್ಕೊಂಡು ಹೋಗ್ತಾನೆ. ಆದರೆ ಆ ಟ್ರಕ್ ಡ್ರೈವರ್ ವಾಪಸ್ ಬರೋ ಅಷ್ಟರಲ್ಲಿ ಆ ಕಂಡಕ್ಟರ್ ತೀರೋಗಿರ್ತಾನೆ. ಆ ಕಂಡಕ್ಟರ್ ದೇಹನ ಅಲ್ಲೇ ದಫನ್ ಮಾಡ್ತಾರೆ. ಆದರೆ ಇವಾಗ ಶುರು ಆಗೋದೇ ಇಂಟ್ರೆಸ್ಟಿಂಗ್ ಪಾರ್ಟ್. ಆ ಕಂಡಕ್ಟರ್ನ ದಫನ್ ಮಾಡಿದಾಗಿಂದ ಆ ಊರಿನ ಜನರಿಗೆ ಅಲ್ಲಿ ವಿಚಿತ್ರವಾಗಿರೋ ಎಕ್ಸ್ಪೀರಿಯನ್ಸ್ಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಆದರೆ ಯಾರೋ ಬಂದು ನೀರು ಕೇಳ್ತಿರೋ ಅಂತ ಶಬ್ದ ಕೇಳಿಸುತ್ತೆ. ಆ ಘಾಟಲ್ಲಿ ಹೋಗ್ಬೇಕಾದ್ರೆ ಹೋಗೋ ಜನರ ಹತ್ರನೂ ಯಾರೋ ನೀರು ಕೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಆದರೆ ಯಾರು ಆ ಸೌಂಡ್ನ ಕೇಳಿ ಅಲ್ಲಿ ನೀರು ಬಾಟಲ್ನ ಇಟ್ಬಿಟ್ಟು ಹೋಗ್ತಾರೋ ಅವ್ರು ತುಂಬ ಸೇಫಾಗಿ ರೀಚ್ ಆಗ್ತಾರೆ. ಯಾರು ಅದನ್ನ ಇಗ್ನೋರ್ ಮಾಡಿ ಹೋಗ್ತಾರೋ ಅಥವಾ ಅದು ಗೊತ್ತಿಲ್ದಿರೋ ಹೋಗ್ತಾರೋ ಅವ್ರಿಗೆ ಮುಂದೆ ಆಕ್ಸಿಡೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲ ಘಟನೆಗಳಾಗೋದನ್ನ ನೋಡಿ ಆ ಜಾಗನ ಒಂದು ದೇವಸ್ಥಾನದ ಥರ ಮಾಡಿದ್ದಾರೆ. ಅದನ್ನ ಇವತ್ತಿಗೂ ಬಾಟಲ್ ಟೆಂಪಲ್ ಅಂತಾನೆ ಕರೀತಾರೆ. ಅಲ್ಲಿ ಹೋಗೋ ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಂದು ಅರ್ಧ ಲೀಟರ್ದೋ ಅಥವಾ 1 ಲೀಟರ್ದೋ ಮಿನರಲ್ ವಾಟರ್ ಬಾಟಲ್ನ ತಗೊಂಡು ಅಲ್ಲಿ ಇಟ್ಬಿಟ್ಟು ಹೋಗೋದು ವಾಡಿಕೆ. ಈ ಕಥೆಯಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದು ನಮಗೆ ಗೊತ್ತಿಲ್ಲ. ನಿಮ್ಗೆ ಈ ಕಥೆ ಬಗ್ಗೆ ಏನು ಅನ್ನಿಸ್ತು ಅಂತ ಕೆಳಗೆ ಕಮೆಂಟ್ ಮಾಡಿ. ಈಗ ಸಕ್ಕರೆ ಹಾಕಿ ಕಾಯಿಸಿಟ್ಕೊಂಡಿದ್ದಂಥ ಹಾಲು ತಣ್ಣಗಾಗಿದೆ. ಈಗ ಇದನ್ನ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಫೈನ್ ಆಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಅಂತ ಐಸ್ ಆಪಲ್ ಅಂದ್ರೆ ತಾಟಿ ನಿಂಗನ್ನ ಹಾಕೋಣ. ಇದಕ್ಕೆ ಪಿಂಚ್ ಆಫ್ ಏಲಕ್ಕಿ ಪೌಡರ್ನ ಹಾಕೊಂಡು ಆಗ್ಲೇ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಂತ ಬಾದಾಮಿನ ಹಾಕೋಣ. ಕಟ್ ಮಾಡಲಿಗೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕಿ ತಣ್ಣಗೆ ಸರ್ವ್ ಮಾಡಿದ್ರೆ ಕುಡಿಯೋದ್ರಲ್ಲಿ ಒಳ್ಳೆ ಮಜಾ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಈ ರೆಸಿಪಿನ ಅಂತ. ದಿಢೀರ್ ಅಂತ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರು ಮಾಡ್ಕೊಡ್ಬೋದ್ರಿ. ಇದೇ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕೆಳಗಡೆ ಬಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇನ್ನೊಂದು ಒಳ್ಳೆ ಡಿಶ್ ನ ತಗೊಂಡು ನಿಮ್ ಮುಂದೆ ನಾನ್ ಬರ್ತೀನಿ. ಜೊತೆಲಿ ಒಳ್ಳೆ ಕಥೆನೂ ತರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಮಿಸ್ ಮಾಡ್ಕೋತಾರಿ.